12,900 ಅಡಿಗಳ ಎತ್ತರದ ಮೇಲೆ ನಾವು ಕೇದಾರ್ಕಂಠ ಪೀಕ್ನ ಸಮ್ಮಿಟ್ನ ನಾವು ಅಚೀವ್ ಮಾಡಿದ್ದೀವಿ. ಎದ್ನೋ ಬಿದ್ನೋ ಅಯ್ಯೋ ರಾಮ ಅಂತ ಹೇಳ್ಕೊಂಡು ಅಲ್ಲಲ್ಲಿ ಕುತ್ಕೊಂಡ್ಬರ್ತಿದ್ರು. ಟ್ರಾಫಿಕ್ ಜಾಮಾ ಏನು ನೋಡಿ, ಸ್ಲೈಡ್ಗೆ ಟ್ರಾಫಿಕ್ ಜಾಮ್ ಆಗಿದೆ. ಅಂತೂ ಇಂತೂ ಹತ್ಕೊಂಡು ಕಷ್ಟಪಟ್ಕೊಂಡು ಹತ್ಕೊಂಡು ಕೆಳಗಡೆ ಸಾಂಕ್ರಿಯಿಂದ ಹರ್ಗಾಮ್ ಬಂದು ಹರ್ಗಾಮಿಂದ ಬೇಸ್ ಕ್ಯಾಂಪ್ಗೆ ಬಂದಿದ್ವಿ. ಬೇಸ್ ಕ್ಯಾಂಪಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಮಂಜು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮ ಬೇಸ್ ಕ್ಯಾಂಪ್ ಬಂತು ಕಣ್ರಿ, ಮೇಲೆ ನೋಡಿ ಅದೇನೇ ಬೇಸ್ ಕ್ಯಾಂಪು. ಮೇಲೆಲ್ಲ ಟೆಂಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬೇಕು, ನಮ್ದು ಹುಡ್ಕೊಳ್ಬೇಕು. ಈ ಮಂಜು ನೋಡಿ, ಅಲ್ಲಲ್ಲಿ ಮಂಜು ಬಿದ್ದಿರೋದ್ರಿಂದ ಏನು ಚಂದವಾಗಿ ಕಾಣಿಸ್ತಿದೆ. ಆ ಕಡೆ ಎಲ್ಲನೂ ಹಿಮಾಲಯ ಬೆಟ್ಟಗಳೇ, ಆದರೆ ಆ ಕಡೆ ಫಾಗ್ ಮಿಸ್ಟು ಎಲ್ಲ ಕವರ್ ಮಾಡಿಬಿಟ್ಟಿದೆ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈ ಕಡೆ ಕಾಣಿಸ್ತಿರ್ಬೋದು ನೋಡಿ ಕೇದಾರ್ಕಂಠ, ಅದೇ ಪೀಕ್ ನಮ್ಮದು. ಮೇಲೆ ಕಾಣಿಸ್ತಿದ್ದಿಲ್ಲ ಅದೇನೇ ನಮ್ಮದು. 11,250, ಇನ್ನೂ 1,000 ಅಡಿಗಳು ಮೇಲೆ ಹೋಗಬೇಕು. ಅಲ್ಲಿ ಬೆಟ್ಟ ಕಾಣಿಸ್ತಿದ್ದಾರೆ ತುದಿ ಕೇದಾರ್ಕಂಠ, ಅದೇನೋ ನಮ್ಮ ಒಂದು ಸಮ್ಮಿಟು. ಅಲ್ಲೆಲ್ಲ ಜನಗಳು ಕಾಣಿಸ್ತಿದ್ದಾರೆ ಸಮ್ಮಿಟ್ ಮೇಲೆ, ಆದರೆ ಇರುವೆಗಳಿದ್ದಂಗೆ ಇದ್ದಾರೆ ಅಲ್ಲಿ ಬೆಟ್ಟದ ಮೇಲೆ. ಇದೆ ಅಂತ ನಮ್ಮ ಟೆಂಟ್ ಅಂತ ಹೇಳಿದ್ರು. ಒಳಗಡೆ ಎಲ್ಲ ಲಗೇಜ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಹೊರಗಡೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಇಲ್ಲಿ ಏನು ಚಳಿ ಅನಿಸ್ತಿಲ್ಲ ನನಗೆ, ಚಳಿ ಇರುತ್ತೆ ಅಂದ್ಕೊಂಡೆ. ಅಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿದ್ರಲ್ಲ ನೀವು, ಸಿಕ್ಕಾಪಟ್ಟೆ ಮಂಜಿತ್ತು. ಇಲ್ಲೂ ನಮ್ಮ ಬೇಸ್ ಕ್ಯಾಂಪ್ ಹಿಂದ್ಗಡೆ ಎಲ್ಲ ಮಂಜಿದೆ ನೋಡಿ. ಇನ್ನೇನು ಪರ್ವತ ಅಲ್ಲೇ, ನಮ್ಮ ಕೇದಾರ್ಕಂಠ ಸಮ್ಮಿಟ್ ಕೂಡ ಅಲ್ಲೇ ಇರೋದು. ಇವಾಗೇನು ಚಳಿ ಅನಿಸ್ತಿಲ್ಲ, ಯಾಕಂದರೆ ಸೂರ್ಯನ ಕಿರಣಗಳಿಂದ ನಮಗೆ ಸ್ವಲ್ಪ ಬೆಚ್ಚಗಿದೆ. ಆಮೇಲೆ ನೈಟ್ ಹೋದ ತಕ್ಷಣ ಮೈನಸ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಟಾಯ್ಲೆಟ್ಟು ನಿಮಗೆಲ್ಲ ನೆನಪಿದೆಯಾ, ಡೆಲ್ಲಿನ ಟಾಯ್ಲೆಟ್ ಮ್ಯೂಸಿಯಂ ವ್ಲಾಗ್ ಮಾಡಿದ್ದೆ. ಅಲ್ಲಿ ನಾವು ಟೆಂಟ್ ಸ್ಟೇ ಮಾಡಿದ್ರೆ ಹೊರಗಡೆ ಬಯಲು ಶೌಚಾಲಯ ಹೇಗೆ ಮಾಡೋದು ಅಂತ ಹೇಳ್ತಿದ್ನಲ್ಲ, ಅದು ಇಲ್ಲೇನೆ. ಸೊ ಅಲ್ಲಿ ಕೆಳಗಡೆ ಇದೆ, ಅದೇ ನಮ್ದು ಅಂದ್ಕೊಳ್ತೀನಿ. ಇದೇನೆ ನಮ್ಮದು. ಸೊ ಅಲ್ಲಿ ಒಳಗಡೆ ಹೇಗಿದೆ ಅಂತ ಹೋಗಿ ನಿಮಗೂ ಶೌಚಾಲಯ ಅದು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್. ಇವಾಗ ಬಯಲು ಶೌಚಾಲಯ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಮೈ ಗುಡ್ನೆಸ್, ಗುಣಿ ತೋಡ್ಬಿಟ್ಟಿದ್ದಾರೆ ಕಣ್ರಿ. ಈ ರೀತಿಯಲ್ಲಿ ಮಾಡುವಂಥದ್ದು ಇದೆ ಕಣ್ರಿ. ಬೆಟ್ಟದ ಮೇಲೆ ನಾವು ಟಾಯ್ಲೆಟ್ ಮಾಡುವಂಥ ವಿಧಾನ. ಮೂಗು ಮುಚ್ಕೊಳ್ಬೇಕು ಸ್ವಲ್ಪ ನೀವು, ಯಾಕೆ ಅಂತೀರಾ ನೋಡಿ, ಓಪನ್ ಇದು ಇದೇನೆ. ಇಲ್ಲಿ ಜಿಪ್ ಹಾಕಿದ್ದಾರೆ, ಜಿಪ್ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ರೆ ಒಳಗಡೆ ಹೋಗ್ಬಿಟ್ಟು ಟಾಯ್ಲೆಟ್ ಮಾಡ್ಕೊಳ್ಳಿ. ಇವಾಗ ಗೊತ್ತಾಯ್ತಲ್ಲ. ಸೊ ಈ ಥರ ಬೆಟ್ಟಗಳಲ್ಲಿ ಎಲ್ಲನೂ ಟಾಯ್ಲೆಟ್ ಮಾಡಬೇಕಂದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಇದೇ ರೀತಿಯಲ್ಲೇ. ನೀವು ನಾನು ಟಾಯ್ಲೆಟ್ ಮ್ಯೂಸಿಯಮ್ನ ನೋಡಿಲ್ಲ ಅಂದರೆ ಅದರಲ್ಲಿ ನೋಡಿ. ಅದರಲ್ಲಿ ನಾನು ಹಿಮಾಲಯ ಬೆಟ್ಟಗಳಲ್ಲಿ ಯಾವ ರೀತಿಯಲ್ಲಿ ಟೆಂಟ್ ಸ್ಟೇಯಲ್ಲಿ ಮಾಡ್ತಾರೆ, ಅದರಲ್ಲಿ ಇನ್ನೂ ಅಡ್ವಾನ್ಸ್ ಆಗಿತ್ತು. ಆರಾಮಾಗಿ ಕುತ್ಕೊಂಡು ಮಾಡ್ತಾರಲ್ಲ ಆ ರೀತಿಯಲ್ಲಿತ್ತು. ಇಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಗುಣಿ ತೋಡಿದ್ದಾರೆ. ಗುಣಿ ತೋಡ್ಬಿಟ್ಟು ಅದ್ರಲ್ಲಿ ಮಾಡಬೇಕು. ಮಾಡುವಾಗ ಏನಿಲ್ಲ, ಸ್ವಲ್ಪ ಟಿಶ್ಯೂ, ವೆಟ್ ಟಿಶ್ಯೂ ಏನೋ ಕೊಡ್ತಾರೆ. ಸೊ ಅದನ್ನ ಹಾಕ್ಕೊಂಡು ಒರೆಸ್ಕೊಳ್ಬೇಕು. ಜಾಸ್ತಿ ನೀರೆಲ್ಲ ಸಿಗಲ್ಲ ಕಣ್ರಿ. ಕದಂಬಾಸ್ 2 ಗಂಟೆಗೆ ನಮ್ಮ ಬೇಸ್ ಕ್ಯಾಂಪಿಂದ ಸ್ಟಾರ್ಟ್ ಮಾಡಿದವರು. ಸೊ ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮವರೆಲ್ಲರೂ ಇಲ್ಲೇ ಇದ್ದಾರೆ. ಸೊ ಜಿನೇಶ್ ಅವರು ಬೆಳಗ್ಗೆ ಇವಾಗ 3 ಗಂಟೆ ಆಗಿರ್ಬೋದು. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟ್ರ್ ಇದೆ ಟೋಟಲ್. ಸಮ್ಮಿಟ್ನ ಒಂದು ಟೋಟಲ್ ಡಿಸ್ಟೆನ್ಸ್ ಬಂದು 4 ಕಿಲೋಮೀಟ್ರ್ ಅಂತೆ. 3 ಅವರ್ ಬೇಕು ರೀಚ್ ಆಗೋಕ್ಕೆ. ಬಿಫೋರ್ ಸನ್ರೈಸ್ ಹೋದರೆ ಒಂದು ಒಳ್ಳೆ ವ್ಯೂನ ನಾವು ಕ್ಯಾಪ್ಚರ್ ಮಾಡ್ಬೋದು. ಆಮೇಲೆ ಲೈವ್ ಸನ್ರೈಸ್ನ ನೋಡ್ಬೋದು. ನಿಮಗೂ ತೋರಿಸ್ಬೇಕಂತಲೇ ಬೇಗ ಎದ್ದೋಗ್ತಾ ಇದ್ದೀವಿ. ನಮ್ಮ ಜೊತೆಲಿ ನಾವು ಒಬ್ಬರು ಮಾತ್ರ ಅಲ್ಲ, ಸುಮಾರು ಬ್ಯಾಚ್ ಬರ್ತಿದ್ದಾರೆ. ನೋಡ್ಬೋದು ಸಾಲಾಗಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಏನಿಲ್ಲ ಅಂದ್ರೆ 1,000 ಜನ ಮೇಲೆ ಇದ್ದಾರೆ. ಬೇಸ್ ಕ್ಯಾಂಪಿಂದ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಸಮ್ಮಿಟ್ಗೆ. ಯಾವಾಗ ಅಂತ ಸನ್ರೈಸ್ ಆಗುತ್ತೆ ಅಂತ ಕಾಯ್ಕೊಂಡಿದ್ದಂಥ ನಮಗೆ ಸೂರ್ಯೋದಯ ಆಗೋಯ್ತು. ಸೊ ಸೂರ್ಯೋದಯ ಆಗ್ತಿದೆ ನೋಡಿ ಕದಂಬಸ್.
ಆ ಕಡೆ ಕೇದಾರ್ಕಂಠ ಈ ಬೆಟ್ಟಗಳಿದೆಯಲ್ಲ ಹಿಮಾಲಯನ್ ರೇಂಜಸ್ಸು, ಆ ಕಡೆ ಹಿಂದೆಯಿಂದ ಸೂರ್ಯೋದಯ ಆಗ್ತಿದೆ. ಹೇಗೆ ಅನಿಸ್ತಿದೆ ಸನ್ರೈಸ್ ನೋಡಿದ್ರಲ್ಲ, ಸಖತ್ತಾಗಿದೆ ಅಲ್ಲ. ಸೊ ಅಲ್ಲೆಲ್ಲನೂ ಜನಗಳು ನಿಂತ್ಕೊಂಡು ಜಂಡ ಹಾರಿಸ್ಕೊಂಡು ಸನ್ರೈಸ್ನ ಎಂಜಾಯ್ ಮಾಡ್ತಿದ್ದಾರೆ. ಸೂರ್ಯೋದಯ ಆಗೋಯ್ತು. ಆ ಸೂರ್ಯೋದಯ ಹಿಮಾಲಯದಲ್ಲಿ ಆಗ್ತಿದೆಯಲ್ಲ, ಒಂದು ಅದ್ಭುತನ ಅಂತಲೇ ಹೇಳಬೇಕು. ಭೂಲೋಕದಲ್ಲಿ ಒಂದು ಸ್ವರ್ಗ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹಿಮಾಲಯಸ್ ಅಂತಲೇ ಹೇಳಬೇಕು. ಯಾಕಂದರೆ ಅಷ್ಟು ಸೌಂದರ್ಯವಾಗಿರುತ್ತೆ. ಅದಕ್ಕೇ ನಮ್ಮ ಶಿವ ಕೂಡ ಬಂದ್ಬಿಟ್ಟು ಇಲ್ಲಿ ನೆಲೆಸಿರುವಂಥದ್ದು ಅಲ್ವಾ ಕದಂಬಾಸ್? ಸೊ ಕದಂಬಾಸ್ ಸಮ್ಮಿಟ್ ಎಲ್ಲ ನಾವು ರೀಚ್ ಹಾಕ್ಕೊಂಡು ಇವಾಗ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಬೇಸ್ ಕ್ಯಾಂಪ್ಗೆ ಹೋಗಬೇಕು. ಎಲ್ಲರೂ ಸನ್ರೈಸ್ ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ವಿ. ರಾತ್ರಿ ಎಲ್ಲ ಬಂದಾಗ ಕತ್ಲಿತ್ತು, ಏನು ವ್ಯೂ ಕಾಣಿಸಿಲ್ಲ. ಇವಾಗಲೇ ನಮ್ಗೆ ಕ್ಲಿಯರ್ ವ್ಯೂ ಸಿಕ್ಕಿದೆ. ಸೊ ಇವಾಗ ನಾವು ಇಳಿತಾ ಒಂದು ಅದ್ಭುತವಾದಂಥ ವ್ಯೂ ನೋಡಿಕೊಂಡು ಹಂಗೆ ಎಂಜಾಯ್ ಮಾಡಿಕೊಂಡು ಕೆಳಗಡೆ ನಿಧಾನಕ್ಕೆ ನಡ್ಕೊಂಡು ಹೋಗೋಣ. ನೋಡಿ, ಬೆಳಗ್ಗೆ ಹತ್ತುವಾಗ ಹುಷಾರಾಗಿ ಇಳಬೇಕು. ಬೆಳಗ್ಗೆ ಹತ್ತುವಾಗ ಈ ಥರ ಇತ್ತು ಸ್ಪೈಕ್ಸು ಎಲ್ಲ ಕಿತ್ತೋಗ್ಬಿಡ್ತು ರಾತ್ರಿ ಕಲ್ಲಲ್ಲಿ ಹತ್ತುವಾಗ. ಸೊ ನಾವು ಅಲ್ಲಿ ಕೆಳಗಡೆ ಬೇಸಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದವರು ಇವಾಗ ಮತ್ತೆ ಸೀದಾ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ನಿಮಗೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ರಾಂಗ್ರಿಕ್ ಮೌಂಟೇನ್ ಹಿಮಾಲಯನ್ ರೇಂಜಸ್ ಅಂತ ಅದು. ಸೊ ಈ ಕಡೆನೂ ಅಷ್ಟೇ, ಕೇದಾರ್ಕಂಠ ಹಿಂದೆ ನಿಮ್ಗೇನು ವ್ಯೂ ಕಾಣಿಸಲ್ಲ, ಅದೆಲ್ಲ ರಾಂಗ್ರಿಕ್ ಮೌಂಟೇನ್ ಹಿಮಾಲಯನ್ ರೇಂಜಸ್ ಅಂತ ಹೇಳಿದ್ರು ನಮ್ಮ ಗೈಡು. ಸೊ ಈ ಕಡೆ ದೇವಸ್ಥಾನ ಒಂದು ಇದೆ ಅಂತ ಹೇಳ್ತಿದ್ರು, ಅದು ಇವಾಗ ನೋಡ್ತಿದ್ದೀನಿ. ಶಿವನ ಒಂದು ದೇವಸ್ಥಾನ ಅಂತ ಹೇಳ್ತಿದ್ರು ಅಲ್ಲಿ. ಕೇದಾರ್ಕಂಠ ಅಂತ ಹೆಸರು ಕೇಳಿದ ಮೇಲೆ ನಮ್ಗೆ ಗೊತ್ತಾಗುತ್ತಲ್ಲ ಯಾರು ಅಂತ, ನಮ್ಮಪ್ಪ ನಮ್ಮ ಶಿವ ಅವ್ರದ್ದು. ಸೊ ಇಲ್ಲಿ ರಾತ್ರಿ ಬರಬೇಕಾದ್ರೆ ನಾನು ನೋಡಲಿಲ್ಲ, ಇವಾಗ ಕಾಣಿಸ್ತಿದೆ. ನಾನು ಮೇಲೆ ಸಮ್ಮಿಟಲ್ಲಿ ನೋಡಿದೆ, ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಇವಾಗ ಇಳಿಬೇಕಾದ್ರೆ ದೇವಸ್ಥಾನ ಇದೆ, ಹೋಗ್ಬಿಟ್ಟು ಹಂಗೆ ಶಿವಪ್ಪನ ಆಶೀರ್ವಾದ ತೊಗೊಂಡು ಸೀದಾ ಕೆಳಗಡೆ ನಡ್ಕೊಂಡು ಹೋಗೋಣ. ನಮ್ಮ ಗಣೇಶಪ್ಪನ ದೇವಸ್ಥಾನ ಇದು. ಶಿವಜಿ ದೇವಸ್ಥಾನ, ಶಿವಪ್ಪನ ದೇವಸ್ಥಾನ ಮೇಲೆ ಇದೆ ಅಂತ ಹೇಳಿದ್ರು. ಸೊ ಅದು ಮಿಸ್ ಮಾಡಿಕೊಂಡೆ. ಅಟ್ಲೀಸ್ಟ್ ನಮ್ಮ ಗಣಪನ ಒಂದು ದರ್ಶನ ಪಡ್ಕೊಂಡು ಇವಾಗ ಸೀದಾ ನಾವು ಕೆಳಗಡೆ ಹೋಗೋಣ. ನಮ್ಮ ಗೈಡು ಬೇಗ ಬಾ ಅಂತ ಹೇಳಿ ಕರಿತಿದ್ದಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸೊ ಗಣೇಶನ ಒಂದು ಆಶೀರ್ವಾದ ಪಡ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸ್ಟೀಪ್ ಆಗಿರುತ್ತೆ, ಹೆಜ್ಜೆನ ಈ ಥರ ನಿಧಾನಕ್ಕೆ ಹಿಡ್ಕೊಂಡು ಹೋಗ್ತಿರ್ಬೇಕು. ಹತ್ತೋವಾಗ ಸ್ವಲ್ಪ ಗ್ರಿಪ್ ಸಿಗುತ್ತೆ, ಇಳಿಯುವಾಗ ಸ್ವಲ್ಪ ನಮ್ಮ ಎಳೆಯುತ್ತಲ್ಲ ಕೆಳಗಡೆಗೆ. ಸೊ ಅದರಿಂದ ನಾವು ನಿಧಾನಕ್ಕೆ ಹೋಗಬೇಕು. ಅಲ್ಲೆಲ್ಲನೂ ಸ್ನೋವಲ್ಲಿ ಆಟ ಆಡ್ತಿದ್ದೆ ನೋಡಿ, ಕಾಣಿಸ್ತಿದ್ಯಾ ಕೆಳಗಡೆ. ನಾವು ಹೋಗ್ಬಿಟ್ಟು ನಾವು ಹೋಗಿ ಆಟ ಆಡೋಣ ಆ ಥರ. ಕದಂಬಾಸ್, ಸೊ ಫೈನಲಾಗಿ ಕೆಳಗಡೆ ಇಳಿಬೇಕಾದ್ರೆ ಸುಮಾರು ಜನ ಇಲ್ಲೆಲ್ಲ ಆಟ ಆಡ್ತಾ ಇದ್ರು. ಅವರೆಲ್ಲ ಸ್ಕೇಟಿಂಗ್ ಥರ ಉಯ್ಯಾಲ ಜಾರ್ಕೊಂಡು ಬರೋ ಥರ ಆಟ ಆಡ್ತಿದ್ರೆ, ನಾನೇನು ಮಾಡಿದೆ ಅಂದರೆ ಇಲ್ಲಿ ಸ್ನೋ ಅಲ್ಲಿ ನಮ್ಮ ಚಾನಲ್ ನಮ್ಮ ಪೇಜ್ ಹೆಸರು ಬರ್ದಿದ್ದೀನಿ ನೋಡಿ, ಕದಂಬ ಕೇಸರಿ, ಓಕೆನಾ? ಸೊ ಬರೆದ್ಬಿಟ್ಟು ಹಂಗೇನು ಸೀದಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಜನ ಎಲ್ಲರೂ ಕೆಳಗಡೆ ಸಮ್ಮಿಟಿಂದ ಕೆಳಗಡೆ ಬರ್ತಿದ್ದಾರೆ, ನಾನು ಸೀದಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ರಾತ್ರಿ ಬಂದಾಗ ಇಷ್ಟೊಂದು ಸ್ನೋ ಇತ್ತಂತ ಗೊತ್ತೇ ಆಗಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಸ್ನೋ ಇದೆ, ಇವಾಗ ನೋಡ್ತಿರ್ಬೋದು ನೀವು. ಈ ಕಡೆ ಎಲ್ಲ ಜನಗಳೆಲ್ಲನೂ ಬಂದ್ಬಿಟ್ಟು ಸ್ನೋ ಜೊತೆಲಿ ಎಂಜಾಯ್ ಮಾಡ್ತಿದ್ದಾರೆ. ನಾವಂತೂ ನಾನು ಈ ಕಡೆ ಹೆಸರು ಬರ್ಕೊಂಡು ಅದು ಇದು ಮಾಡ್ಕೊಂಡು ಆಟ ಆಡ್ಕೊಂಡು ಮರ್ತೇ ಹೋಗ್ಬಿಟ್ಟೆ. ನನ್ನ ಗ್ರೂಪ್ ಅವ್ರು ಕೆಳಗಡೆ ಹೋಗ್ಬಿಟ್ರು. ಮೊನ್ನೆ ಇಲ್ಲೆಲ್ಲ ಸ್ನೋ ಬಿದ್ದಿದ್ದು ಮತ್ತೆ ಬಿದ್ದೇ ಇಲ್ಲ. ಅವ್ರು ಹೇಳ್ತಿದ್ರು ಮತ್ತೆ ಜಾನ್ವರಿಯಲ್ಲಿ ಸಿಕ್ಕಾಪಟ್ಟೆ ಸ್ನೋ ಬೀಳುತ್ತೆ ಅಂತ ಹೇಳಿದ್ರು. ಇವಾಗ ಪೀಕ್ ಸಮ್ಮಿಟಲ್ಲಿ ಮಾತ್ರ ಬಿದ್ದಿದೆ. ಆಮೇಲೆ ಅಲ್ಲೇನು ಕಾಣಿಸ್ತಿದೆಯಲ್ಲ ಎದುರುಗಡೆ, ಅಲ್ಲೆಲ್ಲನೂ ಸ್ನೋ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಗೈಡು. ಸೊ ಸೀದಾ ಹೋಗ್ತಾ ಇರೋಣ ಹಂಗೆ ನಡ್ಕೊಂಡು. ಇಷ್ಟೊಂದು ಹತ್ಕೊಂಡ್ಬಂದ್ರೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. 12,900 ಅಡಿಗಳ ಎತ್ತರದ ಮೇಲೆ ನಾವು ಕೇದಾರ್ಕಂಠ ಪೀಕ್ನ ಸಮ್ಮಿಟ್ನ ನಾವು ಅಚೀವ್ ಮಾಡಿದ್ದೀವಿ. ಈ ಥರ ಸ್ಪೈಕ್ಸ್ ಕೊಟ್ಟಿದ್ರು, ನನ್ನ ಸ್ಪೈಕ್ಸ್ ಎಲ್ಲ ಕಿತ್ತೋಯ್ತು, ಸ್ವಲ್ಪ ಗ್ರಿಪ್ ಸಿಗ್ತಿದೆ. ಹಂಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಹತ್ತೋದು ಭಾಳ ಕಷ್ಟ ಇರುತ್ತೆ ಕದಂಬಾಸ್. ಇಳಿಯೋದ ಅವನಜ್ಜಿ ಎಷ್ಟು ಈಸಿಯಾಗಿ ಅಂದರೆ ಅಷ್ಟು ಈಸಿಯಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು. ಸ್ವಲ್ಪ ಹತ್ತೋವಾಗ ಮಾತ್ರನೇ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಟಯರ್ಡ್ ಆಗೋಗುತ್ತೆ. ಇಳಿಯೋವಾಗಂತೂ ಆರಾಮ್ಸೆ ಹೋಗ್ಬಿಡ್ತೀರಾ ಅಷ್ಟೇ ನೋಡಿ. ಎಲ್ಲ ಜಾರ್ಕೊಂಡು ಸ್ನೋವಲ್ಲಿ ಹೋಗ್ತಿದ್ದಾರೆ ಎಂಜಾಯ್ ಮಾಡಿಕೊಂಡು. ಬೆಳಗ್ಗೆ ಬರಬೇಕಾದ್ರೆ ಎದ್ನೋ ಬಿದ್ನೋ ಅಯ್ಯೋ ರಾಮ ಅಂತ ಹೇಳ್ಕೊಂಡು ಅಲ್ಲಲ್ಲಿ ಕುತ್ಕೊಂಡ್ಬರ್ತಿದ್ರು. ಇವಾಗ ಆ ಥರ ಯಾವುದೂ ಇಲ್ಲ, ಆರಾಮಾಗಿ ಸ್ನೋ ಜೊತೆಲಿ ಎಂಜಾಯ್ ಮಾಡಿಕೊಂಡು ನೋಡಿ. ಗ್ರೂಪಲ್ಲಿ ಏನಾದರೂ ಬಂದರೆ ಸಖತ್ತಾಗೂ ಎಂಜಾಯ್ ಮಾಡ್ಬೋದು ನೋಡಿ. ಗ್ರೂಪಲ್ಲಿ ಬಂದವರೆಲ್ಲ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇಳಿಬೇಕಾದ್ರೆ ಒಬ್ರಿಗೊಬ್ರು ಸ್ನೋ ಹಾಕ್ಕೊಂಡು. ಸೊ ನಾವು ಗ್ರೂಪಲ್ಲಿ ಏನು ಬಂದಿಲ್ಲ, ನಿಮ್ಮ ಜೊತೆಲಿ ಬಂದಿದ್ದೀವಿ. ಸೊ ನೀವು ಅಷ್ಟೇ ಆಟಾಡಿ. ಹಂಗೆ ಏನು ಗ್ಲೌಸ್ ಹಾಕ್ಕೊಂಡಿಲ್ಲ, ಗ್ಲೌಸ್ ಎಲ್ಲ ಅಂದರೆ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೆ, ಗ್ಲೌಸ್ ಹಾಕ್ಕೊಂಡಿಲ್ಲ. ಸೊ ಐಸ್ ಮುಡಿದೆ, ತಣ್ಣಗಿದೆ ಕೈ ಐಸಲ್ಲಿ ಇಕ್ಕರೆ ನಿಮ್ಗೆ ಗೊತ್ತಾಗುತ್ತಲ್ಲ ಫೀಲ್ ಹೆಂಗಾಗುತ್ತೆ ಅಂತ. ಇಲ್ಲಿಂದ ನೋಡಿ ಕದಂಬಾಸ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ಲ. ಅಷ್ಟು ಅಂದರೆ 12,000 ಅಡಿಗಳ ಮೇಲೆಯಿಂದ ನಮಗೆ ಸಿಗುವಂಥ ವ್ಯೂ ಇದು ಕೇದಾರ್ಕಂಠ ಪೀಕಿಂದ. ಅಂದರೆ ಫುಲ್ ಪೀಕ್ ಅಲ್ಲ, ಕೆಳಗಡೆಯಿಂದ.
ನಾವು ಸ್ವಲ್ಪ ಜಾರ ಬಂಡಿ ಆಡ್ಕೊಂಡು ಹೋಗೋಣ. ಓ ಅಬ್ಬಾ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಜಾರ್ಕೊಂಡು ಹೋಗ್ತಿರೋದೇನೆ ಸಾಕು. ಕಲ್ಲುಗಳಿರುತ್ತೆ, ಹುಷಾರಾಗಿರ್ಬೇಕು. ಯಾಕಂದರೆ ಹತ್ತವಾಗೆಲ್ಲ ಕಲ್ಲುಗಳಿರುತ್ತಲ್ಲ, ಸೊ ಹುಷಾರಾಗಿ. ನೋಡ ಅವರೆಲ್ಲ ಎದ್ನೋ ಬಿದ್ನೋ ಅಂತ ಯಾವ ರೀತಿಯಲ್ಲಿ ಹೋಗ್ತಿದ್ದಾರೆ. ನಮ್ಮ ಇಂಡಿಯನ್ ಫ್ಲ್ಯಾಗು ಕೇದಾರ್ ಕಂಠದ ಮೇಲೆ ಹೋಗ್ತಾ ಇದೆ. ಫ್ಲ್ಯಾಗ್ ಆಡ್ಸೋಕ್ಕೆ ಇಬ್ಬರು ಟ್ರೆಕ್ಕರ್ಸ್ ಹೋಗ್ತಿದ್ದಾರೆ. ಇವಾಗ ಹೋಗೋಣ ಕೆಳಗಡೆ ಹೋಗೋಣ ಬನ್ನಿ. ಹೋಗೋದೇ ಇನ್ನೂ ಫ್ರೋಝನ್ ಲೇಕ್ ಇದೆ ಹೇಳಿದ್ನಲ್ಲ ಕದಂಬಾಸ್, ಅದನ್ನೆಲ್ಲ ತೋರಿಸ್ಬೇಕು. ಓಹ್ ನೋಡಿ ತಣ್ಣಗಾಗ್ತಿದೆ, ಗ್ಲೌಸ್ ಹಾಕ್ಕೊಳ್ಬೇಕು. ಜಾರ್ಕೊಂಡು ಹೋಗೋಣ ಬೇಡ, ಸುಮ್ಮನೆ ಯಾಕೆ, ಕಲ್ಲುಗಳು ಜಾಸ್ತಿ ಕಾಣಿಸ್ತಿದೆ. ಇವಾಗ ನಿಧಾನಕ್ಕೆ ನಡ್ಕೊಂಡು ಸೇಫಾಗಿ ಹೋಗೋಣ. ಓಹೋ ರಾತ್ರಿ ಇಷ್ಟೊಂದು ಸ್ನೋ ಇಲ್ಲ ಅಂತ ಅಂದ್ಕೊಳ್ತೀನಿ. ಇವಾಗ ಯಾವಾಗ ಬಿತ್ತು ಅಂತ ಗೊತ್ತೇ ಆಗ್ತಿಲ್ಲ, ಇಷ್ಟೊಂದು ಸ್ನೋ. ಸೀದಾ ಮೇಲೆ ಅಲ್ಲಿ ಹತ್ಕೊಂಡು ನಡ್ಕೊಂಡು ಬಂದವರು ಅರ್ಧ ದಾರಿ ಅಷ್ಟೇ ಬಂದಿರೋದು, ಇನ್ನೂ ಅರ್ಧ ದಾರಿ ಇದೆ. ನಡ್ಕೊಂಡು ಹೋಗ್ತಾ ಇರೋಣ ಸೀದಾ. ಹಂಗೆ ನೋಡಿ ಹುಡುಗ ಹಾಕ್ಕೊಂಡು ಹೆಂಗೆ ಜಾರ್ಕೊಂಡು ಹೋಗ್ತಿದ್ದಾನೆ. ಸೊ ಅಲ್ಲೇನೋ ಬೆಟ್ಟದಲ್ಲಿ ಬೆಂಕಿ ಬಿದ್ದಂಗಿದೆ, ಹೊಗೆ ಹೆಂಗೆ ಬರ್ತಿದೆ ನೋಡಿ. ऊपर से पत्थर है, पत्थर ए आराम से. ಇಷ್ಟೊತ್ತು ಅಲ್ಲಿಂದ ಸ್ಲೈಡ್ ಮಾಡ್ಕೊಂಡು ಬಂದವರು ಇಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಟ್ರಾಫಿಕ್ ಜಾಮಾ ಏನು ನೋಡಿ, ಸ್ಲೈಡ್ಗೆ ಟ್ರಾಫಿಕ್ ಜಾಮ್ ಆಗಿದೆ. ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಕೆಳಗಡೆ ಜಾರ್ಕೊಂಡು ಹೋಗೋಕ್ಕೆ. ಆದರೆ ಇಲ್ಲಿ ಜಾರ್ತಿಲ್ಲ, ಕಲ್ಲುಗಳಿದೆ. ಹೇಳಿದ್ನಲ್ಲ ಹುಷಾರಾಗಿ ಹೋಗ್ಬೇಕಂತ. ಎಲ್ಲರೂ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ಹೋಗ್ತಿದ್ದಾರೆ. ಜಾರ್ಕೊಂಡು ಹೋದರೆ ಅಷ್ಟೇ ಕತೆ ಇಲ್ಲೆಲ್ಲ. ಯಾಕಂದರೆ ಅಲ್ಲೆಲ್ಲ ಜಾರ್ಕೊಂಬರ್ತು ನೋಡಿ, ಇಲ್ಲಿ ಬರ್ತಿದ್ದಾರೆ. ಆಮೇಲೆ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಸೇಫಾಗಿ ನಾವು ಕೆಳಗಡೆ ಹೋಗಬೇಕು. ಹೋಗೋಣ. ಒಂದು ಹೆಜ್ಜೆ ಸ್ಲಿಪ್ ಆದರೆ ನೀವು ಜಾರ್ಕೊಂಡು ಸೀದಾ ಹಿಂಗೆ ಹೋಗ್ತೀರಾ ನೋಡಿ. ಹಿಂಗೇನೆ ಯಾರೋ ಹೋಗಿದ್ದಾರೆ ಜಾರ್ಕೊಂಡು. ಆದರೆ ಹುಷಾರಾಗಿರ್ಬೇಕು. ಈ ಥರ ಹೆಜ್ಜೆ ಇಟ್ಕೊಂಡು ಸಪೋರ್ಟಿಗೆ ಕೋಲಲ್ಲಿ ಹಿಂಗೆ ಇಟ್ಕೊಂಡು, ಇಲ್ಲಾಂದರೆ ಆ ಥರ ಸಿಗುತ್ತೆ ನೋಡಿ ನೀವು. ಸೊ ನಮ್ಮದೆಲ್ಲ ಅಷ್ಟೊಂದು ಬಜೆಟ್ ಫ್ರೆಂಡ್ಲಿ, ಸೊ ಅದಕ್ಕೋಸ್ಕರ ಕೋಲ್ ಇಟ್ಕೊಂಡೇ ಬಂದಿದ್ದೀವಿ. ಕೋಲಲ್ಲೇ ಬಂದ್ರಿ. ಇಲ್ಲಿಂದ ವ್ಯೂ ನೋಡ್ರಿ ಅಲ್ಲ, ಜನಗಳೆಲ್ಲ ಏನು ಜಾರ್ಕೊಂಡು ಹೆಂಗೆ ಹೋಗ್ತಿದ್ದಾರೋ. ಖುಷಿ ಜನಗಳಿಗೆ. ನೀವು ಬನ್ನಿ ಕೇದಾರ್ ಕಂಠಕ್ಕೆ, ಸೊ ಒಳ್ಳೆ ಈ ಥರ ನೀವು ಕೂಡ ಎಂಜಾಯ್ ಮಾಡ್ಬೋದು ಅಲ್ವಾ. ಕದಂಬಾಸ್, ಸೊ ಫೈನಲಾಗಿ ಬೇಸ್ ಕ್ಯಾಂಪಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜುಡಕ ತಲಾಬ್ ಅಂತ ಜಾಗ ಹಿಡಿದ್ನಲ್ಲ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜುಡಕ ತಲಾಬ್ ಹೋಗೋ ಜಾಗ ಅಂತ ಇದು. ಹರ್ಗಾವ್ ಅಂತ ನಿನ್ನೆ ನಾನು ರೀಚ್ ಆಗಿದ್ನಲ್ಲ ಜಾಗ, ಅದೇ ಜಾಗದ ಹತ್ರನೇ ಜುಡಕ ತಲಾಬ್ ಇರೋದು. 400 ಮೀಟ್ರು ದೂರ ಇದೆ ಅಂತ ಹೇಳಿದ್ರು. ಆ ಒಂದು ಹರ್ಗಾವ್ ಬಂದ್ರಿ. ಹರ್ಗಾವಿಂದ ಈ ಒಂದು ಶಾರ್ಟ್ಕಟ್ಟಲ್ಲಿ ನಡ್ಕೊಂಡು ಜುಡಕ ತಲಾಬ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಕದಂಬಾಸ್ ಫೈನಲಾಗಿ ಜುಡಕ ತಲಾಬ್ ಬಂದ್ರಿ. ಫ್ರೋಝನ್ ಲೇಕ್ ಅಂತ ಹೇಳಿದ್ನಲ್ಲ, ನಮ್ಮ ಬ್ಯಾಡ್ ಲೇಕು. ಬೆಳಗ್ಗೆ ಹೊತ್ತು ಫ್ರೋಝನ್ ಲೇಕ್ ಆಗಿರುತ್ತೆ. ಇವಾಗ ಬಿಸಿಲು ಬೀಳೋದ್ರಿಂದ ಎಲ್ಲ ಕರ್ಗೋಗಿದೆ, ಅರ್ಧ ಮಾತ್ರ ಫ್ರೋಝನ್ ಆಗಿದೆ. ಹತ್ರದಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಹುಷಾರಾಗಿ ಜುಡಕ ತಲಾಬ್ನ ಫ್ರೋಝನ್ ಲೇಕ್ ಇದೆ ಅಂತೆ. ನಾನು ನಿಮಗೆಲ್ಲ ಆಸೆ ಹುಟ್ಟಿಸಿದ್ದೆ ಫ್ರೋಝನ್ ಲೇಕು ಹಾಗೆ ಹೀಗೆ ಅಂತ. ನಮ್ಮ ಬ್ಯಾಡ್ ಲೇಕು ಬೆಳಗ್ಗೆ ಮಾತ್ರ ನದಿಯೆಲ್ಲನೂ, ಅಂದರೆ ಈ ಒಂದು ಲೇಕ್ ಎಲ್ಲನೂ ಫ್ರೋಝನ್ ಆಗಿರುತ್ತೆ. ಸಂಜೆ ಆದ ತಕ್ಷಣ ಬಿಸಿಲಿಗೆಲ್ಲನೂ ಕರ್ಗೋಗುತ್ತೆ. ಆ ಕಡೆ ಮಾತ್ರ ನೋಡ್ಬೋದು ನೀವು, ಅರ್ಧ ಮಾತ್ರ ಫ್ರೋಝನ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನೂ ವಿಂಟರ್ ಇವಾಗ ಆರಂಭ ಆಗಿದೆಯಲ್ಲ, ಆದ್ದರಿಂದ ಪರವಾಗಿಲ್ಲ. ಅಟ್ಲೀಸ್ಟ್ ನಿಮಗೆ ಜುಡಕ ತಲಾಬ್ ಜಾಗ ತೋರಿಸಿದ್ನಲ್ಲ. ಸೊ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡುವಾಗ ಕಿತ್ನೆ ಚೇನ್ 6 ನೋ 3 ನೆನ್ನೆ ಸ್ಟಾರ್ಟ್ ಮಾಡುವಾಗ 3 ಜನ ಇದ್ರಿ. ಸೊ ಫೈನಲ್ ಆಗಿ ಇನ್ನೊಬ್ಬ ಅಲ್ಲೇ ಉಳ್ಕೊಂಬಿಟ್ಟ. ನಾವು ಸಕ್ಸಸ್ಫುಲ್ ಆಗಿ ಇಬ್ರು ಕಂಪ್ಲೀಟ್ ಮಾಡಿ ಇವಾಗ ಕುತ್ಕೊಂಡಿದ್ದೀವಿ. ಕಾಲಲ್ಲಿ ನೋವು ಅಂತ ಶೂ ಎಲ್ಲ ಬಿಚ್ಚಿಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದಾನೆ. ನನಗೂ ಕಾಲು ನೋವ್ತಿದೆ, ಚಾಯ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರಿ ಕದಂಬಾಸ್, ಸೊ ಮುಂದಿನ ವ್ಲಾಗು ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಜೊತೆಲಿ ಬರ್ತೀನಿ. ಸೊ ಸದಾ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸ್ಟೇ ಟ್ಯೂನ್. ನಾನು ಮುಂದಿನ ಹೊಸ ವೀಡಿಯೋಸ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಕದಂಬಾಸ್.